ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಸುಲಭವಾಗಿ ಕುಕ್ಕರಲ್ಲಿ ಹೇಗೆ ಗೀ ರೈಸ್ ಮಾಡುವ ಅಂತ ನೋಡುವ. ಮೊದಲಿಗೆ ನಾವು ಗ್ಯಾಸ್ ಆನ್ ಮಾಡಿ 2 ಟೇಬಲ್ ಸ್ಪೂನು ತುಪ್ಪ ಹಾಕುವ. ತುಪ್ಪ ಬಿಸಿ ಆಗುವಾಗ ಅದಕ್ಕೆ 2 ಚಕ್ಕೆ ಸಣ್ಣದು, 1 ಏಲಕ್ಕಿ, 6 ಕರಿಮೆಣಸು, 3 ಲವಂಗ ಹಾಗೂ 1 ಪಲಾವ್ ಎಲೆ ಹಾಕಿ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡುವ. ಈಗ ಅದಕ್ಕೆ ನಾನು ಒಂದು ದೊಡ್ಡ ಕಟ್ ಮಾಡಿದಂತಹ ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿ ಹಾಕ್ತಿದ್ದೇನೆ. ಈರುಳ್ಳಿ ನಾವು ಗೋಲ್ಡನ್ ಬ್ರೌನ್ ಆಗುವವರೆಗೆ ಅದನ್ನು ನಾವು ಫ್ರೈ ಮಾಡಬೇಕು. ಈಗ ಅದಕ್ಕೆ ನಾವು 10 ರಿಂದ 15 ಗೇರು ಬೀಜ ಹಾಕುವ. ಅದನ್ನು ತುಪ್ಪದಲ್ಲಿ ಫ್ರೈ ಮಾಡುವ. ಈಗ ಅದಕ್ಕೆ ನಾವು 15 ಒಣ ದ್ರಾಕ್ಷಿ ಹಾಕುವ. ಅದನ್ನು ಫ್ರೈ ಮಾಡಿದ ನಂತರ ಉಂಟಲ್ಲ, ನಾವು 20 ನಿಮಿಷ ನೀರಲ್ಲಿ ತೊಳೆದು ನೆನೆ ಹಾಕಿಟ್ಟಂತಹ ಅಕ್ಕಿಯನ್ನು 2 ಕಪ್ ಅಕ್ಕಿಯನ್ನು ನಾವೀಗ ತುಪ್ಪಕ್ಕೆ ಹಾಕಿ ಒಂದು 3 ರಿಂದ 4 ನಿಮಿಷ ತುಪ್ಪದಲ್ಲಿ ನಾವು ಫ್ರೈ ಮಾಡಬೇಕು. ಈಗ ಅದಕ್ಕೆ ನಾವು 4 ಲೋಟ ನೀರು ಹಾಕುವ. ನಾನು ಇಲ್ಲಿ 2 ಲೋಟ ಅಕ್ಕಿ ತಗೊಳ್ಳಿದ್ದೇನೆ, ಅದರದ್ದು ಕರೆಕ್ಟ್ ಡಬಲ್ ಆಗಿ ನಾವು ನೀರು ಹಾಕಬೇಕು. ನೀರು ಹಾಕಿದ ನಂತರ ಉಂಟಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸುವ. ಉಪ್ಪು ಸೇರಿಸಿದ ನಂತರ ಉಂಟಲ್ಲ, ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ನಂತರ ಉಂಟಲ್ಲ, ಕುಕ್ಕರ್ ಬಾಯಿಯನ್ನು ಮುಚ್ಚುವ. ಬಾಯಿ ಮುಚ್ಚುವಾಗ ಅದರ ವೆಯ್ಟ್ ಹಾಕಬಾರ್ದು. ನಾವು ಮುಚ್ಚಳ ಮುಚ್ಚಿ ಉಂಟಲ್ಲ, ನಾವು ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ನಾವು ಅದನ್ನು ಬಾಯ್ಲ್ ಮಾಡಬೇಕು. ನಂತರ ಉಂಟಲ್ಲ, ಅದರ ವೆಯ್ಟ್ ಇಟ್ಟು ಪುನಃ 5 ನಿಮಿಷ ಸ್ಲೋ ಫ್ಲೇಮಲ್ಲಿ ನಾವು ಅದನ್ನು ಪುನಃ ಬಿಸಿ ಮಾಡಬೇಕು. ನಂತರ ನಾವು 5 ನಿಮಿಷದ ನಂತರ ಗ್ಯಾಸ್ ಆಫ್ ಮಾಡುವ. ಕುಕ್ಕರ್ ಪ್ರೆಷರ್ ಹೋದ ನಂತರ ಉಂಟಲ್ಲ, ಕುಕ್ಕರ್ ಇದು ಮುಚ್ಚಳ ನಾವು ಓಪನ್ ಮಾಡುವ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕುಕ್ಕರಲ್ಲಿ ಗೀ ರೈಸ್ ಮಾಡ್ತಾರೆ. ಇದು ನಾನು ಮಾಡುವ ಸುಲಭವಾಗಿ ತಯಾರಿಸಬಹುದಂತಹ ಕುಕ್ಕರ್ ಗೀ ರೈಸ್. ನಾವು ಈ ಗೀ ರೈಸ್ ಉಂಟಲ್ಲ ಖಾಲಿ ಸಹ ತಿನ್ಬಹುದು, ಆದರೆ ಅದರೊಟ್ಟಿಗೆ ಉಂಟಲ್ಲ ಸೈಡ್ ಡಿಶ್ ಆಗಿ ರೈತ ಅಥವಾ ಯಾವುದೇ ವೆಜ್ ಅಥವಾ ನಾನ್ ವೆಜ್ ಪದಾರ್ಥದೊಂದಿಗೆ ಸೇರಿಸಿ ತಿನ್ನಬಹುದು. ಓಕೆ ಫ್ರೆಂಡ್ಸ್, ನನ್ನ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.